ಬಂದ್ಬಿಡು ಲೀಲಾ ಇಲ್ಲಿ ಮಂಕಿ ಪ್ಲಸ್ ಮಂಕಿ ಈಕ್ವಲ್ ಟು ಡಾಂಕಿ. ಈ ಕಪ್ಪೆ ಮದುವೆ ಆದ್ರೆ ಮಕ್ಳಾಗತ್ತೆ ಅಂತ ಹೇಳ್ತಾರೆ, ಅದು ನಿಜನ ಸುಳ್ಳ? ಮಕ್ಳಾಗುತ್ತೆ, ಎಲ್ಲ ಮಳೆ ಬರುತ್ತೆ. ಯಾವ್ದೋ ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದ್ಯಾ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಾವು ಹೋಗ್ತಿರೋದು ವಂಡರ್ಲಾಗೆ, ಅದು ನಮ್ಮ ಕುಶಾನಿ ಜೊತೆಗೆ ಗೈಸ್. ಫಸ್ಟ್ ಟೈಮ್ ಅವಳು ವಂಡರ್ಲಾಗ್ ಬರ್ತಿರೋದು. ಕುಶಾನಿ, ಇವತ್ತು ನಾವ್ ಎಲ್ಲಿ ಹೋಗ್ತಿರೋದಮ್ಮ? ಓಹ್, ಅವಳು ವಾಚ್ ಹಾಕೋಣ ಅಂತ ಬಿಲ್ಡಪ್ ಕೊಡ್ಕೊಂಡು ವಾಚ್ ನೋಡ್ಕೊಂತವಳೆ. ಸೊ ಏನು ಮಾಡ್ತೀವಿ ವಂಡರ್ಲಲ್ಲಿ, ಕುಶಾನಿಗೆ ಯಾವ ಥರ ಗೇಮ್ಸ್ ಆಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ನಮ್ಮ DOP ಕೂಡ ಬಂದಿದ್ದಾರೆ. ಹಾಯ್ ಅವಿನಾಶ್, ಆರಾಮ? ಸೊ ನಮ್ಮ ಮದರ್ ಇಂಡಿಯಾ ರೆಡಿಯಾಗಿ ನೋಡು. ನಾನು ಏನು ಬಟ್ಟೆ ಕಲರ್ ಹಾಕೋತೀನಿ, ಅದೇ ಹಾಕೊಂತೀಯ? ನಮಸ್ತೆ. ಇದು ನನ್ಗೇನ್ ಗೊತ್ತಿಲ್ಲ. ಗೈಸ್, ನಾನು ಮತ್ತೆ ನಮ್ಮಮ್ಮ ಸುಮಾರು ಸಲ ನಾವಿಬ್ರು ಮ್ಯಾಚಿಂಗ್ ಬಟ್ಟೆಗಳು ಹಾಕೊಂಡ್ಬಿಟ್ಟಿವಿ. ಅದು ಅನ್ಫಾರ್ಚುನೇಟ್ಲಿ ಹಾಕೊಂಡ್ಬಿಡುತ್ತೆ ಅಲ್ಲಮ್ಮ? ಅದು ಹೆಂಗದು ಗೊತ್ತಿಲ್ಲ. ಕೊಲ್ಯಾಪ್ಸ್ ಇನ್ಸಿಡೆಂಟ್. ಕುಶಾನಿ, ಹೋಗುವಾ ವಂಡರ್ಲಾದಲ್ಲಿ? ನೀನು ಎಂಜಾಯ್ ಮಾಡಕ್ ರೆಡಿ? ನಾವು ವಂಡರ್ಲಾದಲ್ಲಿ ಡನ್. ನಾನು ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಮೂಡು ಇಲ್ಲ, ಮೂಡಲ್ಲಿದ್ದಾಳೆ. ಹೌದಾ? ಬಾ, ನಿಂಗೆ ಅಲ್ಲಿ ತೋರಿಸಿ ಅಷ್ಟೇ, ನೀನೇ ಫುಲ್ ಮೂಡಿಗೆ ಬರ್ತೀವಿ ವಂಡರ್ಲಾಗ ಹೋಯ್ತು ಅಷ್ಟೇ. ಓಕೆ ಡನ್, ಬಾ ಹೋಗುವ. ಗೈಸ್ ನೋಡ್ರಿ, ಫಾಸ್ಟ್ ಟ್ರ್ಯಾಕ್ದು ವಾಚ್ ನಂದು. ಸರಿ, ನಾ ಅಮ್ಮ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟವ್ರೆ ನೋಡಿ ಗೈಸ್. ನಿಮ್ಮಿಂದ ಇಟ್ಟರು ನೋಡಿ ಗೈಸ್ ನಾವಮ್ಮ. ಕಲಾವಿದೆ. ಏನಕ್ಕೆ ಯೂಸ್ ಮಾಡ್ಕೋತಾರೆ ನೋಡ್ರಿ ಮದರ್ ಇಂಡಿಯಾಗಳು. ನಿಮ್ಮ ಮದರ್ ಇಂಡಿಯಾನು ಹಿಂಗೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಕುಶಾನಿ, ಬೆಳಿಗ್ಗೆ ಅವೆಲ್ಲ ತಿನ್ಬಾರ್ದು. ಬಾ ಗೈಸ್, ನಮ್ಮ ಅಕ್ಕ ಪಪ್ಪ ಇವತ್ತು ಮನೇಲಿ ಇರ್ತಾಳೆ. ಅವಳು ಬರೋಕ್ಕಾಗಲ್ಲ, ಬಿಕಾಸ್ ಗುಣವಿನೂ ದೊಡ್ಡವನಾಗಿಲ್ಲ. ಚಿತ್ರ, ನಾವು ಹೋಗಿದ್ದೇವೆ ಗೊತ್ತಾ ನಿಮಗೆ? ಅವಾಗ ಹೋಗಿದ್ವಿ ವಂಡರ್ಲಾಗೆ, ಇವಾಗ ನಾವು ಮತ್ತೆ ಹೋಗ್ತಿದ್ದೀವಿ. ಸೊ ಗೈಸ್, ನಾವು ಈ ವಯಸ್ಸಲ್ಲಿ ನಾವು ವಂಡರ್ಲಾ ನೋಡಿಲ್ಲ ಗೈಸ್. ನಾವು ಹೋಗಿದ್ದು ಅವಾಗ ಗೊತ್ತಾ, ನಮಗೆ ಒಂದು 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅವಾಗ ನಾವು ಹೋಗಿ ವಂಡರ್ಲಾಗೆ. ಕುಶಾನಿ ನೋಡಿ, ಇವಾಗ ಕರ್ಕೊಂಡು ಹೋಗ್ತೀನಿ ನಾನು. ಗುಣವಿಗೆ ಅವಳು ಬಾಯಿ ಹೇಳ್ಬಿಟ್ಟು ಬರ್ತಾ ಅವಳೆ. ಗೈಸ್ ಪಾಪ, ಇವತ್ತು ನಮ್ಮ ಅಕ್ಕ ಒಬ್ಬಳೇ ಇರಬೇಕು. ಇವಾಗ ಹೋಗ್ತಿದ್ವಿ 8 ಗಂಟೆ ಟೈಮಿಗೆ ಹೋಗ್ತಿದ್ವಿ. ನಾವು ಮತ್ತೆ ಬರೋದು ನೈಟ್ 8 ಗಂಟೆಗೆ. ಸಿಕ್ಕಾಪಟ್ಟೆ ಲೇಟ್ ಆಗೋದು ಬರೋದಕ್ಕೆ ಇವತ್ತು. ನೀವು ಒಬ್ಬಳೇ ಇರ್ಬೇಕು ಮನೆಯಲ್ಲಿ, ಹುಷಾರಾಗಿ ಚೆನ್ನಾಗಿರೋ. ಓಕೆ, ನಿಂದೆ ಮನೆ ಇವತ್ತು, ಏನು ಬೇಕಾದ್ರೆ ಮಾಡ್ಕೊ ಮನೆಯಲ್ಲಿ. ನಾವು ಬರೋಷ್ಟ ಮನೆ ಥರ ಇರ್ಬೇಕಷ್ಟೇ. ನೀನು ಮತ್ತೆ ನಿಮ್ಮ ಮಗ ಸೇರ್ಕೊಂಡು ಫುಲ್ ಹಾಳು ಮಾಡ್ಬಿಡ್ರಿ. ಯಾರು ಬಂದ್ರು ಬಾಕ ತೆಗಿಬೇಡ, ಕಿಟಕಿಲಿ ನೋಡ್ಬಿಟ್ಟು ತೆಗಿ. ಓಕೆ, ಬಾಯ್. ಬನ್ನಿ ಗೈಸ್ ಹೋಗುವ. ಕುಶಾನಿಯ ಬಟ್ಟೆ ಕಲರು ನಮ್ಮ ಮ್ಯಾಟ್ ಕಲರ್ ಎರಡು ಮ್ಯಾಚ್ ಹಾಕಿದ್ ನೋಡಿ ಗೈಸ್. ಕುಶಾನಿ, ಯಾಕೆ ನಮ್ಮ ಮ್ಯಾಚಿಂಗ್ ಹಾಕೊಂಡಿದ್ದೆ ಬಟ್ಟೆ ಕಲರು ಮತ್ತು ಮ್ಯಾಟ್ ಕಲರು? ಹಾಂ, ಇವಳಿಗೆ ಆಪ್ಷನ್ ಏನು? ಶೂ ಬೇಕು, ಚಪ್ಪಲಿ ಬೇಕು ಅಂತ ನೋಡು ಗೈಸ್. ಅವಳಿಗೆ ಎರಡೂ ಬೇಕಂತೆ ಅವಳಿಗೆ. ಸೊ ಗೈಸ್, ನಾವು ಏನಕ್ಕೆ ಹೋಗ್ತಿರೋದು ವಂಡರ್ಲಾಗೆ ಅಂತಂದರೆ, ಪಾಪ ನಮ್ಮ ಕುಶಾನಿ ಗೈಸ್ ಪಾಪ ಮನೆಯಲ್ಲೇ ಇರ್ತಾಳೆ. ಅವಳಿಗೆ ಯಾರು ಫ್ರೆಂಡ್ಸು ಇಲ್ಲ. ಓಕೆನಾ? ಫಸ್ಟು 1 ಪಾಯಿಂಟು, ಅವಳಿಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ. ಸೆಕೆಂಡ್ ಪಾಯಿಂಟು, ಅವಳು ಮನೆಯಲ್ಲೇ ಇರ್ತಾಳೆ ಪಾಪ, ಎಲ್ಲೂ ಆಚೆನೂ ಹೋಗಲ್ಲ. ಎಲ್ಲೋ ನಾವು ಆಚೆ ಕರ್ಕೊಂಡು ಹೋಗಿಲ್ಲ ಎಲ್ಲೂ. ಪಾಪ ನಮ್ಮಮ್ಮ ಕೂಡ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೇ ಅವಳು ಸ್ವಲ್ಪ ಚೇಂಜ್ ಇರಲಿ, ಸ್ವಲ್ಪ ವಾತಾವರಣ ಚೇಂಜ್ ಇರಲಿ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಿದ್ದೀವಿ ವಂಡರ್ಲಾಗೆ. ಪಾಪ ಚೆನ್ನಾಗಿ ಆಟ ಆಡ್ಕೊಂಡಿರಲಿ ಅಲ್ಲಿ ನೀರಲ್ಲಿ ಮತ್ತು ಗೇಮ್ಸ್ ಎಲ್ಲ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೋಸ್ಕರ ಹೋಗ್ತಿದ್ದೀವಿ ವಂಡರ್ಲಾಗೆ. ಬನ್ನಿ ಹೋಗುವ. ಇಲ್ಲಿ ಏನೋ ಎಲ್ಲ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿವಿ ನಾವು. ಎಲ್ಲೋ ಡರ್ಟಿ ಫೆಲ್ಲೋ ನೀನು, ನಾವು ಗುಡ್ ಫೆಲ್ಲೋ. ಸ್ವಲ್ಪ ಲೈಟ್ ಎಲ್ಲೋ, ನೀವಿಬ್ರು ಸ್ವಲ್ಪ ಡಾರ್ಕ್ ಎಲ್ಲೋನೆ. ಕುಶಾನಿ ಮಲ್ಕೊಂಡಿದ್ಲು, ಇವಾಗ ಅವ್ನು ಶಂಡು ಬಂದ್ಲು ಅಂತ ಎದ್ಬಿಟ್ಲು. ಅವಳಾಗಿ ನೋಡೋದು ಫ್ರೆಂಡ್ ಅಲ್ಲ, ಶಂಡು. ಕುಶಾನಿ, ಅವ್ನು ಹಿಂಗೇನಾಗಬೇಕು? ಶಂಡು ಅಲ್ಲ, ಶಂಡು. ಗೈಸ್, ಇವಾಗ ಟಿಫನ್ ಮಾಡೋದಕ್ಕೆ ಇಲ್ಲಿ ನಿಲ್ಸಿದ್ವಿ. ಒಂದೇ ಕೆಂಗೇರಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸೊ ಇಲ್ಲಿ ನಾಷ್ಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಏನು ರಶ್ ಇದೆ ಹೋಟ್ಲಲ್ಲಿ, ಸಿಕ್ಕಾಪಟ್ಟೆ ರಶ್ಶು. ಫೇಮಸ್ ಹೋಟ್ಲ್ ಅಂಬೋದು ಮೋಸ್ಟ್ಲಿ ಇದು ಅಲ್ಲೋಣ? ಫೇಮಸ್ ತಾನೇ ಹೋಟ್ಲ್ ಇದು? ಹೂವನ್ನ ಇಡ್ಲಿ ವಡೆ ಡಿಪ್ ತೊಗೊಂಡಿದ್ದೀನಿ. ಅವಾಗ ಸಪ್ರೇಟ್ ಬೇಕು ಅಂತ ನನಗೆ. ಇಡ್ಲಿ ವಡೆ ಡಿಪ್ ಬೇಕಾಯ್ತು, ಅವಾಗ ಇಷ್ಟಪಡೋದು, ಅದಕ್ಕೆ ಡಿಪ್ ತೊಗೊಂಡಿದ್ದೀನಿ. ಹುಷಾ, ಹಿಂಗೆ ಮಾಡೋ ನಾಷ್ಟ ಬೇಡವಾ? ದೋಸೆ ಬೇಕಾ? ದೋಸೆ ಬೇಕಾದ್ರೆ ದೋಸೆ ಬೇಕಾದ್ರೆ ಇಡ್ಲಿ ಬೇಡವಾ ಅಂತ ಹೇಳಿ. ದೋಸೆ ಬಂತು. ಕುಶಾನಿ ಗೈಸ್, ಕುಶಾನಿ ಫೇವ್ರೇಟ್ ಗೈಸ್ ಇದು. ಗೈಸ್, ಕುಶಾನಿ ಆಗೋದೈತೆ ಇದು. ಒಳಗೆ ಪಲ್ಯ ಸಿಗುತ್ತೆ ಅಂತ, ಒಂಥರ ನೋಡೋಕೆ ಡಿಫ್ರೆಂಟ್ ಆಗೈತೆ, ನೋಡೋಕೆ ಒಂಥರ ಯೂನಿಕ್ ಆಗಿದೆ ಅಂತ ಅವಳು ತಿನ್ನೋದು. ಕುಶಾನಿ ಕರೆಕ್ಟಾ? ನೋಡಿ ಗೈಸ್, ಇಲ್ಲಿ ಕಾರ್ತಿಕ್ ಬಂದ್ಬಿಟ್ಟವನು. ಇಲ್ಲಿ ಏನೋ ಮಾಡ್ತಿದ್ದೆ ಇಲ್ಲಿ ನೀನು? ಮಗು ಏನೋ ಮಾಡ್ತಿದ್ದ ಮಗು? ಎಲ್ಲಿಗೆ? ಹಾಯ್ ಆರಾಮ? ಹಾಯ್.
ಆರಾಮ್ ನೀವು ಆರಾಮ ಹಾಯ್ ಬ್ರೋ ಏನೋ ಎಲ್ಲ ಹೋಗ್ತಿದ್ಯೋ ಏನಕ್ಕೆ ಕೂರ್ಗು ಮೇಲೆ ಯಾವ್ದೋ ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದ್ಯಾ ಹುಡುಗಿನ ಮೀಟ್ ಮಾಡಕ್ ಹೋಗ್ಲಾ ಗರ್ಲ್ ಫ್ರೆಂಡ್ ನೀನೇ ಈಗ ಮೈಸೂರಿಗೆ ಬಂದಿದ್ಯಾ ನಾನು ಮೈಸೂರಲ್ಲ ಕಡೆ ಇದ್ದೆ ಕೆಂಗೇರಿ ಕಡೆ ಇದು ಎಲ್ಲಿಗೆ ಹೋಗ್ತಾ ಇದ್ಯಾ ವಂಡರ್ಲಾ ಹೋಗ್ತೀನಿ ಪ್ರಮೋಷನ್ ಅಮ್ಮ ಅಲ್ಲ ಅಲ್ಲೇ ಇಲ್ವಾ ನೋಡಿ ಗೈಸ್ ಕಾರ್ತಿಕ್ ಇಲ್ಲೇ ಅವನೇ ನಾನು ಸಿಂಹ ಅನ್ಕೊಂಡೆ ನೋಡ್ರಿ ಅಂದಿ ಗೈಸ್ ಕಾರಲ್ಲಿ ಹಿಂದೆ ಕುತ್ಕೊಂಡ್ರೆ ಒಂಥರ ಏನೋ ಬೇರೆ ತರ ಫೀಲಿಂಗ್ ಬರ್ತಿದೆ ಗೈಸ್ ನನಗೆ ಮುಂದೆ ಕುತ್ಕೊಂಡ್ರೆ ಒಂಥರ ಗತ್ ಫೀಲಿಂಗ್ ಬರುತ್ತೆ ಹಿಂದೆ ಕುತ್ಕೊಂಡ್ರೆ ಒಂಥರ ಚಿಕ್ಕ ಮಕ್ಕಳು ಫೀಲಿಂಗ್ ಬರುತ್ತೆ ಅಲ್ವೇನೋ ಅಲ್ವಾ ಒಂಥರ ಚಿಕ್ಕ ಮಕ್ಕಳು ತರ ಫೀಲಿಂಗ್ ಬರ್ತಿದೆ ಹೊರಟಿದ್ದೀವಿ ಕಂಫರ್ಟಬಲ್ ಇರುತ್ತೆ ಆರಾಮಾಗಿ ಕುತ್ಕೊಂಡು ನೋಡಿ ಗೈಸ್ ಇಲ್ಲಿ ಬಸವಣ್ಣನ ಯಾವ ಥರ ಕಟ್ಟಿದ್ದಾರೆ ಎಷ್ಟು ದೊಡ್ಡದಾಗೆ ಕ್ರೇಜಿ ಅಲ್ಲ ಕುಶಾನಿ ವೆಲ್ಕಮ್ ಟು ವಂಡ್ರಲ್ಲಾ ಗೈಸ್ ಎಷ್ಟು ವರ್ಷ ಆಮೇಲೆ ಬರ್ತೀವಿ ಗೊತ್ತಾ ನಾವು ವಂಡ್ರಲ್ಲ ಅಮ್ಮ ನೀನಮ್ಮ ಬಂದಿಲ್ಲ ಕಣ ನೀನು ಸುಮಾರು ವರ್ಷ ಆಮೇಲೆ ಬರ್ತಿದ್ಯಾ ಎಷ್ಟೊಂದು ತುಂಬಾನೇ ವರ್ಷ ನೀವು ಇನ್ನ ಚಿಕ್ಕವ್ರು ಇರ್ಬೇಕಾದ್ರೆ ಬಂದಿದ್ದು ಮತ್ತೆ ನೀನು ಬಂದಿದ್ದೆ ನೀನು ನಾನು ಬಂದಿದ್ಯಾ ನಾನು ಗೈಸ್ ನಾನು ಒಂದು 4-5 ಇಯರ್ಸ್ ಬ್ಯಾಕ್ ಬಂದಿದ್ದೆ ಸೊ ಇವಾಗಲೇ ಬರ್ತಿರೋದು ಬನ್ನಿ ಹೋಗುವ ಫುಲ್ ದಸರಾ ಹಬ್ಬಕ್ಕೆ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಳುಗಳಿಗೆ ನಾನು ಕಾಲಿಕ್ಕಿದ್ದೇನೆ ಅಂದ್ಬಿಟ್ಟು ಕುಶಾನಿ ಕೂಡ ಕಾಲಿಟ್ಟು ನೋಡಿ ಗೈಸ್ ಹಾಂ ಲೇ ನಾನು ಏನು ಮಾಡೋಕೆ ನೀವು ಮಾಡಬೇಕು ಕುಶಾನಿ ಅದು ಏನು ನಡಿ ಹೋಗೋಣ ಬಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಗೊತ್ತಿಲ್ಲ ನಾವು ಫಾಸ್ಟ್ ಟ್ರ್ಯಾಕ್ ತೊಗೊಂಡು ಬೇಗ ಗೇಮ್ ಮಾಡ್ಕೊಂಡು ಬರ್ತೀವಿ ಗೈಸ್ ಕುಶಾನಿ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಸರಿಯಮ್ಮ ಕುಶಾನಿ ಬ್ಯಾಗ್ ಎಷ್ಟು ಚೆನ್ನಾಗೈತೆ ಸರಿಯಮ್ಮ ಕುಶಾನಿ ಬ್ಯಾಗ್ ಎಷ್ಟು ಚೆನ್ನಾಗೈತೆ ಎಲ್ಲ ಟ್ರಿಪ್ ಅದ ಕುಶಾನಿ ಟ್ರಿಪ್ಪು ಎಲ್ಲ ಕುಶಾನಿ ನಾವೆಲ್ಲ ಸ್ಕೂಲ್ ಟೈಮಲ್ಲಿ ಟ್ರಿಪ್ ಹೋಗ್ತಿದ್ವಿ ಕುಶಾನಿ ಈ ಥರ ವಂಡರ್ಲಾ ಅಂತ ನೀನು ನೋಡಿದ್ರೆ ಈ ವಯಸ್ಸಲ್ಲಿ ಟ್ರಿಪ್ ಹೋಗ್ತಿಲ್ಲ ಕುಶಾನಿ ನಿನ್ನ ವಯಸ್ಸಲ್ಲಿ ನಾವೆಲ್ಲ ಟ್ರಿಪ್ಪು ನಿನ್ನ ವಯಸ್ಸಲ್ಲಿ ನಾವು ಟ್ರಿಪ್ಪು ಗಿಪ್ಪು ನಾವೇನು ನೋಡಿಲ್ಲ ಕುಶಾನಿ ಇವತ್ತು ಬ್ಲಾಗ್ ಪೂರ್ತಿ ಬರೀ ಕುಶಾನಿ ಇದೆ ಗೈಸ್ ಎಂಜಾಯ್ ಮಾಡ್ರಿ ಗೈಸ್ ಕುಶಾನಿಗೆ ಇವಾಗ ಇಲ್ಲಿ ಹೂವು ಮುಡ್ಸೋಣ ಗೈಸ್ ಸಾಲ್ತಿಲ್ಲ ಕುಶಾನಿ ಹಾಂ ತೋರಿಸಿ ಕಡೆ ಕ್ಯೂಟಿ ಬಾ ಸಾಕು ಬಾ ಕಿತ್ಬಾರ್ದು ಹೂವು ಜಾಸ್ತಿ ಅಮ್ಮಂಗೆ ಕೊಡ್ತೀಯಾ ಕೂಡ ಆಯ್ತು ಸೊ ಗೈಸ್ ಇಲ್ಲ ಅಮ್ಮ ಫೋಟೋ ಶೂಟ್ ಮಾಡಿದ್ದಾರೆ ಕುಶಾನಿದು ಕುಶಾನಿ ಇಲ್ಲಿ ಅಮ್ಮ ಫೋಟೋ ಶೂಟ್ ಮಾಡ್ತಾರೆ ಕುಶಾನಿದು ಹಾಯ್ ಸರಿ ನೀವು ಚೆನ್ನಾಗಿದ್ದೀರಾ ಹಾಯ್ ಹಾಯ್ ಅಮ್ಮ ಚೆನ್ನಾಗಿದ್ದೀರಾ ಗೈಸ್ ನೀರು ನೋಡ್ಬಿಟ್ಟು ಕುಶಾನಿ ಫುಲ್ ಖುಷಿ ಆಗ್ಬಿಟ್ಟಾಳೆ ಕುಶಾನಿ ಇನ್ನೂ ಒಳಗಡೆ ತುಂಬ ಇದೆ ಬಾ ಹೋಗೋಣ ಥರ ಇವೆಂಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ವಂಡರ್ಲಾ ಪೂರ್ತಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ನ ತೊಗೊಂಡಿದ್ದೀವಿ ಸೊ ಇದು ತೊಗೊಂಡ್ರೆ ಸ್ವಲ್ಪ ಬೇಗ ಗೇಮ್ನ ಮುಗಿಸ್ಬೋದು ನಾವು ನಾರ್ಮಲ್ ಟಿಕೆಟ್ ತೊಗೊಂಡ್ರೆ 1,000 ರೂಪಾಯಿನ 2,000 ರೂಪಾಯಿ ಕಮ್ಮಿ ಆಗುತ್ತೆ ಬಟ್ ಗೇಮ್ನಲ್ಲಿ ಸ್ವಲ್ಪ ಲೇಟಾಗಿ ಆಡ್ತೀವಿ ಅದೇ ಇದು ತೊಗೊಂಡ್ರೆ 2,500 3,000 ಎಷ್ಟೋ ಇದೆ ಚಿಕ್ಕ ಮಕ್ಳಿಗೆ ನೀವು ಫ್ರೀ ಹಾಕ್ತೀವಿ ನೋಡಿ ಎಲ್ಲ ನೋಡಿ ಅಡಲ್ಟ್ಸ್ಗೆ ಎಷ್ಟಿದೆ ಮತ್ತು ಚಿಲ್ಡ್ರನ್ಸ್ಗೆ ಎಷ್ಟಿದೆ ಅಂತ ಅಲ್ಲೇ ಇದೆ ಫಾಸ್ಟ್ ಟ್ರ್ಯಾಗು ಸೊ ಬೇಗ ಮುಗಿಯುತ್ತೆ ಗೈಸ್ ಗೇಮ್ಗಳು ನಾವೇನು ವೆಯ್ಟಿಂಗ್ ಅವಶ್ಯಕತೆ ಇರಲ್ಲ ರಪ್ಪ ಅಂತ ಮುಗಿಸ್ಕೊಂಡು ಹಂಗೆ ಓಡ್ಬೋದು ಮನೆಗೆ ಎಲ್ರಿಗೂ ಬ್ಯಾಂಡ್ ಇದೆ ಕುಶನಿಗೆ ಮಾತ್ರ ಬ್ಯಾಂಡ್ ಇಲ್ಲ ಅವಳಿಗೆ ಫ್ರೀ ಎಂಟ್ರಿ ಅವಳಿಗೆ ನೋಡಿ ಗೈಸ್ ಇಲ್ಲಿ ಆನೆ ಕುಶನಿ ಫೇವ್ರೇಟ್ ಗೈಸ್ ಆನೆ ಗಣಪ ಇದಂಗ ಗಣಪಪ್ಪಿ ಐಸ್ ಕ್ರೀಮ್ ಅಲ್ಲ ಇದು ನೆಕ್ಪಡ ಯಾಕೆ ಬೇಜಾರಾಗಿದೆ ಕುಶನಿ ನಿಂಗೆ ಖುಷಿಯಾಗಿರ್ಬೇಕು ಇವತ್ತು ಅವಳು ಹಾಕ್ಬೇಕಂತ ಟ್ಯಾಗು ಅಯ್ಯೋ ಗೈಸ್ ಲಾಕರ್ಸ್ ಕೊಡ್ತಾರೆ ಸೊ ಲಾಕರ್ಸಲ್ಲಿ ನಾವು ನಮ್ಮ ಬ್ಯಾಗ್ ಮತ್ತು ಏನಿದೆ ಐಟಮ್ಸಲ್ಲಿ ಇಟ್ಕೋಬೋದು ಆಮೇಲೆ ಹಿಂಗೆ ಲಾಕ್ ಮಾಡಿದ್ರೆ ಲಾಕ್ ಆಯಿತು ಸೊ ಇವಾಗ ಕೀ ಹೆಂಗೆ ಮತ್ತೆ ಇದಕ್ಕೆ ನೋಡಿ ವಾಚು ಈ ವಾಚಲ್ಲಿ ಹಿಂಗೆ ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ ಎಲ್ಲ ಆನ್ ಆಗಿಲ್ಲ ಹಿಂಗೆ ಆನ್ ಆಗುತ್ತೆ ಸೊ ಈಗ ಲಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ ಅದರದ್ದು ನಮ್ಮ ಐಟಮ್ಸ್ ಎಲ್ಲ ಸೇಫ್ ಆಗಿರುತ್ತೆ ಒಳಗಡೆ ಸೊ ಕುಶಾನಿ ಲೆಟ್ಸ್ ಗೋ ಬಾ ಹೋಗುವ ಓಡು ದಸರಾ ಏನಾಯ್ತೆ ಗೈಸ್ ಕುದುರೆ ಭಯ ಪಡ್ತಾಳೆ ಗೈಸ್ ನೋಡಿ ಯಾವ ಥರ ಎಂಟ್ರಿ ಕೊಟ್ಟರು ನಮಗೋಸ್ಕರ ಹಾಯ್ ವಾವ್ ಒಳ್ಳೆ ಸೆಲೆಬ್ರೇಷನ್ ಮಾಡ್ತಾರೆ ಒಳ್ಳೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಹೆಂಗಿದೆ ವಾವ್ ಗೈಸ್
ಕ್ರೇಜಿ ಆಗಿತ್ತು ನಿಜವಾಗ್ಲೂ. ಇದ್ರ ನಾನು ಟಮಟೆ ಸೌಂಡ್ ಕೇಳಿ ಸುಮಾರು ವರ್ಷಗಳಾಗಿತ್ತು. ಗಣೇಶ ಹಬ್ಬಕ್ಕೆ ಮುಂಚೆಲ್ಲ ಕೇಳ್ತಿದ್ದೆ, ಬಟ್ ಇವಾಗೆಲ್ಲ ಕೇಳೋದು ಬಿಟ್ಬಿಟ್ಟಿದೆ. ಗಣೇಶ ಹಬ್ಬಕ್ಕೆಲ್ಲ ಆಚೆ ಹೋಗಿಲ್ಲ ನಾನು. ಸೊ ಈ ಥರ ಹತ್ರದಿಂದ ಕೇಳಿ ಸುಮಾರು ವರ್ಷಗಳಾಗಿತ್ತು. ಒಂದೊಳ್ಳೆ ವೈಬ್ರೇಷನ್ ಗೈಸ್, ಮೈಲೆಲ್ಲ ಒಂದೊಳ್ಳೆ ಇದು ಬಂತು, ಜೋಶ್ ಬಂತು. ಇವಾಗ ನೆಕ್ಸ್ಟ್ ಗೇಮ್ಗಳು ಆಡೋದಕ್ಕೆ ಬನ್ನಿ ಹೋಗಿ ಆಡೋಣ. ಕುಶಾನಿಗೆ ಮಾತ್ರ ಫುಲ್ ಭಯ ಆಗ್ಬಿಟ್ಟಿದೆ ಗೈಸ್. ಅಲ್ಲಿ ನೋಡ್ಬಿಟ್ಟು ಫಸ್ಟ್ ಟೈಮ್ ನೋಡಿ ಪಾಪ ಅವಳು, ಪಾಪ ಭಯ ಆಗ್ಬಿಟ್ಟಿದೆ ಅವಳಿಗೆ. ಫಸ್ಟ್ ಟೈಮ್ ನೋಡ್ತೀರ ಪಾಪ ಇವೆಲ್ಲ ಅವಳು. ಚಿಕ್ಕ ಮಗು ಬರೀ ಮನೇಲೇ ಇತ್ತಿದ್ಲು ನಪ್ಪ 4 ಗೋಡೆ ಮಧ್ಯ. ಇವಾಗ ಆಚೆ ಹೋಗ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಫುಲ್ ಭಯ ಪಡ್ಬಿಟ್ಟಳು ಕುಶಾನಿ. ಇಟ್ಸ್ ಓಕೆ, ಅವಳು ಯೂ ಶೀಟ್ ಆಗ್ತಾಳೆ. ಸೊ ಬನ್ನಿ ಇವಾಗ ಗೇಮ್ಸ್ ಆಡೋದಕ್ಕೆ ಹೋಗುವ. ಕುಶಾನಿ ಕುದುರೆನ ಮುಂಚೆ ಮನೇಲಿ ನೋಡ್ತಿದ್ದು, ಚಿಕ್ಕ ಕುದುರೆ. ಇದು ದೊಡ್ಡ ಕುದುರೆ ಭಯ ಪಡ್ತಾಳೆ. ಅದೇ ಮಾಡಲ್ಲ ಬಾರೆ ಕುದುರೆ, ಅದು ಅದಕ್ಕೆ ಜೀವ ಇಲ್ಲ ಬಾರೆ ಕುದುರೆಗೆ, ಅದಕ್ಕೆ ಜೀವ ಇಲ್ಲ ಹಬ್ಬ ಕುದುರೆಗೆ. ಕುದುರೆನ ಭಯ ಪಡ್ತಾಳೆ ಗೈಸ್ ಅವಳು. ಕುದುರೆ ಮುಟ್ಟಿ ಏನಾಗಲ್ಲ ಕುದುರೆ, ಅದು ಪ್ಲಾಸ್ಟಿಕ್ ಕುದುರೆ. ಕುಶಾನಿ ಹೆಂಗಿದೆ, ಚೆನ್ನಾಗಿದ್ಯಾ? ಕುದುರೆ ನೋಡಿ ಭಯ ಪಡ್ತಾಳೆ ಕುಶಾನಿ. ವಂಡ್ರಲ್ಲ ಅಂತಂದ್ರೆ ಫಸ್ಟ್ ಗೇಮ್ ಇದೆ ಗೈಸ್. ಈ ಗೇಮೇ ಸಿಕ್ಕಾಪಟ್ಟೆ ಜನ ಎಲ್ಲರೂ ಇಷ್ಟಪಡೋದು. ಸೊ ಅಲ್ಲಿಂದ ಟ್ರೈನಿಂಗ್ ಹೋಗಿ ಹಂಗೋಗಿ ಅಲ್ಲಿಂದ ಬರುತ್ತೆ. ವಾಟರ್ ಸ್ಪ್ಲಾಶ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ ಗೈಸ್ ಈ ಗೇಮ್ ಮಾತ್ರ. ಇದೊಂದೇ ನಂಗೆ ವಂಡ್ರಲ್ಲ ಅಂತಂದರೆ ನಂಗೆ ಇಷ್ಟ ಆಗೋದು ಗೇಮ್ ಅಂದರೆ ಇದೊಂದೇ ಗೈಸ್. ತುಂಬ ಇಷ್ಟ ಆಗೋದು ಗೇಮ್ ಇದು. ಅಲ್ಲಿ ಹೋಗೋಣ ಮೇಲ್ಗಡೆ ಟಾಪಿಗೆ, ಹಂಗೆ ಕೆಳಗೆ ಬೀಳಿಸ್ತಾರೆ. ಹೋಗೋಣ ಮೇಲ್ಗಡೆಗೆ. ಹೋಗಕ್ ಆಸೆ ಇಲ್ಲಿಂದ ನೋಡಿದಾಗ ಅಲ್ಲದಾಗ ಜೀವ ಬಾಯಿಗೆ ಬರುತ್ತೆ. ಇಲ್ಲ ಕಣಮ್ಮ, ಒಂದ್ಸಲಿ ಹೋಗೋಣ. ನಮ್ಮನ್ನ ಕರ್ಕೊಂಡು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಗೈಸ್. ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಮೇಲೆ, ಒಂದ್ ರೌಂಡ್ ಹಾಕೊಂಡಾಗ ಅಲ್ಲಿ ಮೇಲೆ ತುದಿ ನಿಲ್ಲಿಸ್ತಾರ. ಸುತ್ತ ನೋಡಿದಾಗ ಅಯ್ಯೋ ಎಷ್ಟು ದೂರ. ಇಲ್ಲ ಅಲ್ಲಿ ಹೋಗೋಣ, ಪಕ್ಕ ಹೋಗೋಣ. ಅಲ್ಲ ಇವಾಗ ಮೇಲೆ ಹೋಗೋಣ, ಆಂಟಿ ಅವ್ರ ಅಜ್ಜಿ ಅವ್ರು ಕಾಣಿಸುತ್ತೆ. ಮನೆ ಎಲ್ಲ ಊರ್ ಕಾಣಿಸುತ್ತೆ. ಬಾಮ ಹೋಗೋಣ ಇಲ್ಲಿಗೆ. ನೀನ್ ಲಕ್ಷ ಕೊಡ್ತಿದ್ರು ನಾನ್ ಮಾತ್ರ ಬರಲ್ಲ ಅದಕ್ಕೆ. ಪ್ಲೀಸ್ ಬಾ, ಇಲ್ಲಿ ನೋಡ್ತಾರೆ ಜೀವ ಬಾಯಿಗೆ ಬತ್ತೈತೆ. ಬಾಮ ಹೋಗೋಣ. ಕುಶಾನಿ ಹೋಗೋಣ ಅಲ್ಲಿಗೆ, ಹೋಗೋಣ ಗೈಸ್. ಕುಶಾನಿ ಭಯ ಪಡ್ತಲ್ಲ ಗೈಸ್. ಇಡ್ಲಿ ಎಲ್ಲ ವಾಪಸ್ ಬಂದ್ಬಿಡ್ತೈತಿ. ಗೈಸ್ ನಾವು ಹೋಗ್ತೀನಿ ಅಲ್ಲಿಗೆ. ಗೈಸ್ ನಾವು ಹೋಗ್ತೀನಿ ಗೈಸ್ ಅಲ್ಲಿಗೆ. ಪಾಪ ಅವ್ರ ಸೈಜ್ ಆಗಿಲ್ಲ, ಅವ್ರನ್ನ ಆಚೆ ಕಳಿಸ್ಬಿಟ್ರು. ಸೈಜ್ ಲಾಕ್ ಆಗ್ತಿಲ್ಲ ಅವ್ರದ್ದು ಅಂತ. ಚಿಕ್ಕ ಸೈಜ್ ಅದು, ಅವ್ರ ಸ್ವಲ್ಪ ದೊಡ್ಡ ಸೈಜು. ಹೆಂಗಾಗುತ್ತೆ ಸೈಜ್ ನಿಂದು ತೋರಿಸು. ನಿಂದು ಆಗದ್ ಬಿಡು. ಪಾಪ ಇವ್ರದ್ದು ಆಗಿಲ್ಲ, ಅದಕ್ಕೆ ಆಚೆ ಕಳಿಸ್ಬಿಟ್ರು ಗೈಸ್ ಪಾಪ. ಗೈಸ್ ಇವಾಗ ನಾವು 3 ಜನ ಹೋಗ್ತಿದ್ದೀವಿ, ಓಕೆನಾ? ಇವಾಗ ಹೆಂಗ್ ಗೊತ್ತಾ ಚಾಲೆಂಜು? ನೋ ರಿಯಾಕ್ಷನ್ ಕೊಡಬಾರ್ದು, ಓಕೆನಾ? ರಿಯಾಕ್ಷನ್ ಕೊಡಬಾರ್ದು, ಕಿರ್ಚ್ಬಾರ್ದು, ಏನೇ ಮಾಡಬಾರ್ದು, ಸುಮ್ಮನೆ ಕೂತ್ಕೋಬೇಕು ಸೈಲೆಂಟಾಗಿ. ಯಾವ ಥರ ಇರ್ತೀವಿ ಅಂತ ಕೆಳಗಡೆ ಹೋಗಿ ತಿರ್ಗಿಸ್ದಂಗೆ ಐತಿ. ಇವಾಗ ಫೋನ್ ಕಟ್ಟಿ ಇಟ್ಕೊಳ್ಬೇಕು ನಾನಂತೂ. ನನಗೇನು ಭಯ ಇಲ್ಲಪ್ಪ, ನನಗೇನು ಭಯ ಇಲ್ಲ. ನಾನು ಚೆನ್ನಾಗಿದ್ದೀನಿ, ನನಗೇನು ಭಯ ಇಲ್ಲ. ನಿಂಗೆ ಭಯ ಇಲ್ಲ ತಾನೆ? ನಿಂಗೆ ಭಯ ಲೆಕ್ಕೆ? ನನಗೆ ಭಯ ಇಲ್ಲಪ್ಪ, ನನಗೆ ಭಯ ಇಲ್ಲ. ಇಷ್ಟೇನಾ? ಇವೆಲ್ಲ ಏನು ಗುರು, ಇವೆಲ್ಲ ಇದಕ್ಕೆಲ್ಲ ಏನು ಭಯ ಪಡೋದು? ಇವೆಲ್ಲ ಇದಕ್ಕೆಲ್ಲ ಏನು ಭಯ ಪಡೋದು? ನಾವೆಲ್ಲ ಯಾವಾಗ ವರುಣಾರ್ದ ಫ್ಯಾನ್ಸು, ನಾವ್ಯಾಕೆ ಭಯ ಪಡ್ತೀವಿ ಇದಕ್ಕೆಲ್ಲ? ನನ್ನ ಚೈನು, ನನ್ನ ಚೈನು ಅಲ್ಲ ನಮಗ ಇವಾಗ ಕೇಳ್ಬೇಕಾ? ಅಷ್ಟೇ, ಕೇಳ್ಬೇಡ. ಯಾರದು? ನಂಗೆ ಇರ್ತಿಲ್ಲ ಕಣೋ, ನಾ ಭಯ ಪಡ್ತಿಲ್ಲ ಗುರು. ಯಾರು ಭಯ? ಫಾಸ್ಟ್ ಮಾಡ. ಯಾವ ಸ್ಟ್ಯಾಚು ಇದು? ಲೀಲಾ ಯಾಕೆ ಲೀಲಾ ಬಂದ್ಬಿಡು, ಲೀಲಾ ಬಂದ್ಬಿಡೆ. ಬಂಗಾರು ಅಲ್ರ ಇಬ್ರು ಅಲ್ರ. ಮಮ್ಮಿ ನೀ ಅಳ, ಮಮ್ಮಿ ಬಂದ್ಬಿಡೆ ಲೀಲಾ, ಬಂದ್ಬಿಡೆ ಲೀಲಾ. ಮಮ್ಮಿ ಅಳ ಅಲ್ರ ಮಮ್ಮಿ ಬಂದ್ಬಿಡು ಲೀಲಾ. ಗೈಸ್ ಕ್ರೇಜ್ ಆಗಿತ್ತು ನಿಜವಾಗ್ಲೂ. ನೋಡ್ರಿ ಇಲ್ಲಿ ಯಾವ ಥರ ಮಲ್ಕೊಬಿಟ್ಟಿದೀವಿ ಗೊತ್ತಾ ನಾವು. ಇಲ್ಲಿ ಮೇಲೆ ನೋಡ್ರಿ ಸ್ಕೈ, ಇಲ್ಲಿ ನಾವು ನೋಡ್ರೆ ಮಲ್ಕೊಬಿಟ್ಟಿದ್ದೀವಿ ಆರಾಮಾಗಿ. ವಾವ್, ಕ್ರೇಜಿ ಗೈಸ್, ಕ್ರೇಜ್ ಆಗಿತ್ತು. ಒಳ್ಳೆ ರಿಫ್ರೆಶಿಂಗ್ ಆಗಿತ್ತು ಗೈಸ್ ನಿಜವಾಗ್ಲೂ.
ಕುಶನಿ ಓಡುವ ಹೋಗೋಣ ಜಾಲಿ ರೈಡು. ನೀ ಮಾಡ್ಕೊ. ಕುಶಾನಿ ಹೆಂಗಿದೆ ರೈಡು? ಚೆನ್ನಾಗಿದೆ ರೈಡು. ನನಗಿಲ್ಲ ಗೈಸ್, ಇದಕ್ಕೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಗೈಸ್. 3, 2, 1 ಹೆಂಗಿತ್ತು ರೈಡು? ಚೆನ್ನಾಗಿತ್ತಾ? ಇಲ್ಲ ಮಾತಾಡ್ಲಿ ಫಸ್ಟ್. ಜಾಗ ಇದ್ ಬಾ ಇಲ್ಲಿ. ಇದು ಚೆನ್ನಾಗಿತ್ತು ಚೆನ್ನಾಗಿದ್ದಿಲ್ವಾ? ಚೆನ್ನಾಗಿತ್ತಾ? ಸೂಪರಾ? ಬನ್ನಿ ಬನ್ನಿ ಏನು ನಡಿ ನಡಿ ಗೈಸ್. ಇವಾಗ ಕುಶಾನಿ ನಮ್ಮ ಕುದುರೆ ಮೇಲೆ ಕಳಿಸಿದ್ದೀವಿ. ಕುಶಾನಿ ಕುದುರೆ 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 ಕುಶಾನಿ ಹೆಂಗೈತೆ? ಸ್ಲೋ ಹೋಗ್ತಿದೆಯಲ್ಲ ಕುಶಾನಿ, ಸ್ಲೋ ಹೋಗ್ತಿದೆ. ವಾವ್ ಕುಶಾನಿಗೆ ಈ ಥರ ಎಲ್ಲ ಯಾವ ಟೈಮು ಎಲ್ಲೂ ಕರ್ಕೊಂಡೋಗಿ ನಾವು ಆಟ ಆಡ್ಸಲ್ಲ ಗೈಸ್. ಒಬ್ಬಳಿಗೊಂಥರ ಹೊಸ ಫೀಲಿಂಗು, ಭಯ ಫೀಲಿಂಗು ಎಲ್ಲ ಆಗ್ತಿದೆ. ಆಗಲಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಮಗಳು. ಬನ್ನಿ, ಯಾವ ಧೈರ್ಯ ಮನೆ ಹೋಗ್ತಾಳೆ ಅಂತಂದರೆ ಅವಳಿಗೇನು ಭಯ ಒಂಥರ ಧೈರ್ಯ ಮನೆ ಹೋಗ್ತಾಳೆ. ಬಾ ನಾನು ಬರ್ತೀನಿ ಬಾ ನಾನು ಬರ್ತೀನಿ ಬಾ ನಾನು ಬರ್ತೀನಿ ಬಾ. ಕುತ್ಕೋ ಕುಶಾನಿ, ಏ ಭಯ ಆಗಲ್ಲ, ಕುತ್ಕೋ. ಮಕ್ಕಳು ಮಾತ್ರನಾ? ಆಯ್ತು ಬಾ. ಅವಳಿಗೆ ಸುಸು ಅರ್ಜೆಂಟ್ ಆಗೋಯ್ತಿದ್ದು ನೋಡಿದ ತಕ್ಷಣ. ಏಯ್ ಮನೇಲೆಲ್ಲ ಬಿಲ್ಡಪ್ ಕೊಡ್ತೀಯ ಏನೋ ದೊಡ್ಡ ರಾಣಿ ಥರ, ಯಾಕೆ ಇಲ್ಲಿ ಭಯ ಪಡ್ತಿದ್ಯಾ? ನಡಿ. ರೂಢಿ ಮಾಡ್ಬೇಕು ಅವಳಿಗೆ, ಇಲ್ಲಾಂದ್ರೆ ಭಯ ಅವಳಿಗೆ ಪಾಪ. ನಡಿ ಗೈಸ್. ಪಾಪ ಅವಳಿಗೆ ಏನು ಭಯ ಪಡುತ್ತೋ ಅದನ್ನೆಲ್ಲ ಆಡ್ಸಕ್ಕೆ ಹೋಗಲ್ಲ. ಅವಳಿಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದೊಂದನ್ನೇ ಆಡ್ಸೋದು ಅವಳಿಗೆ. ಕುಶಾನಿ ಇವಾಗ ಬೋಟ್ ಒಳಗೆ ಹೋಗ್ತಾ ಗೈಸ್, ಬೋಟ್ ಒಳಗಡೆ. ಕುಶಾನಿ ಆಲ್ ದ ಬೆಸ್ಟ್. ಕುತ್ಕೋ ಹೋಗು ಬೋಟ್ ಒಳಗಡೆ. ತಿರ್ಗಿಸ್ತಾರೆ ಇವಾಗ ಬೋಟು. ಬೆಲ್ಟ್ ಅದು. ಡ್ರೈವಿಂಗ್ ಮಾಡಿ ಹಿಂಗೆ ಆ ಕಡೆ ಈ ಕಡೆ ಓಡಿಸು. ಅಯ್ಯೋ ಯಪ್ಪ ಬಿಟ್ಟರೆ ಬೋಟೆ ಕೆಳಗೆ ಬಂದ್ಬಿಡ್ಬೇಕು, ಆ ಥರ ಓಡಿಸೋಳು. ಹಾಂ, ಚೇರಿಗೆ ಕೈ ಬಂದ್ಬಿಡುತ್ತೆ ಅವಳಿಗೆ. ಕುಶಾನಿ ಹೊಂಡೋದಾಗ ಬೈತಾರೆ ಕಣೆ ನಮಗೆ. ಈ ಥರ ಹೈಟ್ ಇದ್ರೆ ಬೇಡ ಅಂತಾಳೆ, ಆ ಥರ ಕೆಳಗಡೆ ಇದ್ರೆ ಓಕೆ ಅಂತಾಳೆ, ಈ ಥರ ಹೈಟ್ ಇದ್ರೆ ಬೇಡ ಅಂತಾಳೆ ಗೈಸ್ ಅವಳು. ಅದು ನೋಡ್ರೆ ಭಯ ಪಡ್ತಾಳೆ ನೋಡಿ. ಅದು ನೋಡ್ರೆ ಭಯ ಪಡ್ತಾಳೆ. ಇಲ್ಲೊಂದು ಮಂಕಿ ನೋಡಿ ಕುಶಾನಿ, ಮಂಕಿ ಗೈಸ್, ಮಂಕಿ ಗೈಸ್ ನೋಡಿ ಗೈಸ್, ಇಲ್ಲಿ ಮಂಕಿ ಪ್ಲಸ್ ಮಂಕಿ ಇದಕ್ಕೊಲ್ ಟು ಡಾಂಕಿ. ಈ ಟ್ರೈನ್ ಎಲ್ಲ ಆರಾಮಾಗಿ ಅವಳು ಏನು ಕೇಳಲ್ಲ. ಅವಳು ಗೊತ್ತು ಯಾವ್ದು ಭಯ ಇಲ್ಲ, ಎಲ್ಲ ಗೊತ್ತು. ಇವಾಗ ಈ ಮಂಕಿ ಆ ಮಂಕಿನ ಕರ್ಕೊಂಡು ಹೋಗುತ್ತೆ. ಇವಾಗ ಮಂಕಿ ಅವಳು ವಿಡಿಯೋ ಶೂಟ್ ಮಾಡ್ತಾರೆ ಹಿಂಗೆ ಸಪ್ರೇಟಾಗಿ. ಕುಶಾನಿ ಬಾಯ್, ಕುಶಾನಿ ಬಾಯ್. ಹಾಂ, ಹೊರಗಡೆ ಹೋಗುತ್ತೆ ನೋಡಿ ಗೈಸ್. ಟ್ರೈನ್ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ ಅಲ್ವಾ? ಬೋಗಿ ಇದೆಲ್ಲ ಮುಂಚೆ ನಮ್ಮ ಅಪ್ಪಗೆ ನಾನು ಕೇಳ್ತಿದ್ದೆ ಗೈಸ್, ಪಾಪ ಟ್ರೈನ್ ಕೊಡ್ಸು ಪಾಪ ಹಿಂಗೆ, ಅದು ಹಿಂಗಿರುತ್ತಲ್ಲ, ಹಿಂಗೆ ಬರುತ್ತಲ್ಲ, ಅದು ರಿಮೋಟ್ ಕಂಟ್ರೋಲ್ ಟ್ರೈನ್, ಅದು ಕೊಡ್ಸು ಅಂದೆ. ನಮ್ಮ ಅಪ್ಪ ಅವಾಗೆಲ್ಲ ಕೊಡ್ಸೋನೇ ಇದ್ದಿಲ್ಲ ಗೈಸ್. ಈ ಕಾರು, ಈ ರಿಮೋಟ್ ಕಂಟ್ರೋಲ್ ಕಾರು, ಈ ವಿಡಿಯೋ ಗೇಮ್ಗಳು, ಇವೆಲ್ಲ ನಮ್ಮ ಅಪ್ಪ ಆ ಥರ ಎಲ್ಲ ಕೊಡ್ಸಿರಲಿಲ್ಲ. ಯಾಕಂದ್ರೆ ನಾನು ಹೆವಿ ತೀಟೆ ಅವಾಗ ಎಲ್ಲ ಹಾಳು ಮಾಡ್ಬಿಡ್ತಿದ್ದೆ ಅಂತ ನಮ್ಮ ಅಪ್ಪ ನಂಗೆ ಏನೂ ಕೊಡ್ಸಿರ್ಲಿಲ್ಲ. ಕುಶಾನಿ ಹಾಯ್ ನೋಡೋಳು ಎಷ್ಟು ಎಂಜಾಯ್ ಮಾಡ್ತಾವಳೆ ಗೈಸ್. ನಿಜವಾಗ್ಲೂ ಅವಳು ಖುಷಿ ಆಗ್ತಿದ್ರು ನನಗೆ ಗೊತ್ತಿಲ್ಲ, ಬಟ್ ನನಗೊಂದು ಸಿಕ್ಕಾಬಿಟ್ಟು ಖುಷಿ ಆಗ್ತಿದೆ, ಬಿಕಾಸ್ ಶಿ ಈಸ್ ಹ್ಯಾಪಿ ಅಂತ. ಕಪ್ಪೆ ಜಂಪ್ ಇವಾಗ ಕುಶಾನಿ, ಕಪ್ಪೆ ಜಂಪು ಏನೋ ಕಪ್ಪೆ ಜಂಪು. ಕುತ್ಕೋ. ಹಂಗೆ ಚಿಕ್ಕ ವಯಸ್ಸಿಂದ ಒಂದು ಡೌಟು, ಈ ಕಪ್ಪೆ ಮದುವೆ ಆದರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ, ಅದು ನಿಜನಾ ಸುಳ್ಳ? ಮಕ್ಕಳಾಗುತ್ತೆ, ಎಲ್ಲ ಮಳೆ ಬರುತ್ತೆ. ಸರಿ ಕರೆಕ್ಟ್ ಅಲ್ವಾ? ಸಾರಿ ಗೈಸ್, ಕ್ವಶನ್ ರಾಂಗ್ ಮಾಡ್ಬಿಟ್ಟೆ. ಛೇ. ಕಪ್ಪೆ ಮದುವೆ ಆದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರಲ್ಲ, ನಿಜ ಸುಳ್ಳ? ಇರ್ಬೋದು, ಆಗಿನ ಕಾಲದಲ್ಲಿ ಮಾಡಿದ್ರೆ ಅದನ್ನ, ನಿಜಾನು ಇರ್ಬೋದು. ಅದೇನೋ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ವಾ? ಇರ್ಬೋದು, ನಿಜ ಆಗಿರ್ಬೋದು. ಕುಶಾನಿ ಫಾಸ್ಟ್ ಆಗ್ತಾ ಅವಳು ಎಂಜಾಯ್ ಮಾಡ್ತಾಳೆ. ಇನ್ನು ಬೇಕು ಅಂತವಳು ಗೈಸ್. ಸಾಕ ಬೇಕಾ ಹಾಕಿ ಇನ್ನೊಂದು ರೌಂಡ್ ಹಾಕಿ. ಓಡು ಇಡು. ಸೂಪರ್ ರೈಡು. ಸೂಪರ್. ಬಾ ಶೋಕಿ ನೋಡಿ ಗೈಸ್, ಶೋಕಿ ಒಂದು ಸ್ನ್ಯಾಪ್ ಬಿಡ್ತಾರೆ. ಶೋಕಿ ನೋಡಿ ಗೈಸ್, ಇವನೇ ಕ್ಯಾಮ್ರಾಮನ್ ಥರ ಶೋಕಿ ಕೊಡ್ತಾರೆ, ಕ್ಯಾಮ್ರಾ ಸ್ನ್ಯಾಪ್ ಮಾಡ್ಕೊಂಡು. ಏನೇನು ಶೋಕಿನೋ. ಇವಾಗ ನಾವು ಅಮ್ಮಂಗೆ ಕರ್ಕೊಂಡು ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ನಮ್ಮಮ್ಮ ಅಲ್ಲಿ ರೆಡಿ ಆಗಿದ್ದಾರೆ. ಅಮ್ಮ ಓಕೆ ಹೋಗೋಣ ಅಲ್ಲಿಗೆ. ಸೂಪರ್ ಆಗಿರುತ್ತೆ. ತಲೆಗೆ ಎತ್ಕೊಂಡು ಸೂಪರ್ ಆಗಿರುತ್ತೆ. ನಂಗೊಂಚೂರು ಗೈಸ್ ಕೈ ಕೊಳೆ ಆಗೈತೆ ನೋಡಿ. ಏನು ಮಾಡ್ತೀನಿ ನಾನು? ಅಮ್ಮ ರೆಡಿನ ಹೋಗಲ್ಲಿ?
ಆಡಲ್ಲ ಅಂದ್ರೆ ನೀನು ಕೇಳಿ ಆಡು ಆಡು ಅಂತ. ಹಾಂ ಹೌದಾ? ಥ್ಯಾಂಕ್ ಯು ಗೈಸ್. ನಾನು ಕ್ಯಾಮ್ರಾ ನೋಡೋದಕ್ಕಿಂತ ರಿಯಲಾಗಿ ವೈಟಾಗಿ ಕಾಣಿಸ್ತೀನಿ ಅಂತ ಗೈಸ್. ಇವಾಗ ಮೇಲೆ ಹೋಗ್ತಿದ್ದೀವಿ, ಕೆಳಗೆ ಬರ್ತೀವಿ ಅನ್ನೋದೇ ಡೌಟ್ ಆಗ್ತಿದೆ. ಪಾಪ ನಾವು ಅಮ್ಮಂಗೆ ಫುಲ್ಲು ಭಯ ಪಡ್ತಾ ಇದ್ದೀನಿ ಗೈಸ್ ನಾನು. ನೀವು ಹೋಗ್ತೀವಿ ಮೇಲೆ ಅನ್ಕೋ, ಹೊಟ್ಟೆಲಿರೋ ಕಿಡ್ನಿ ಹಾರ್ಟ್ ಎಲ್ಲ ಬಾಯಿಗೆ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ನಿಂತ್ಕೋಬೇಕು ನಾವು ಒಳಗಡೆ ಅಷ್ಟೇ. ಹುಷಾರು, ಟೈಟಾಗಿ ಕುತ್ಕೋ, ಸ್ಟಡಿ ಆಗಿರೋ, ಏನಾಗಲ್ಲ. ವಾವ್ ಗೈಸ್, ಕಣ್ಬಿಡಮ್ಮ. ನಮ್ಮಮ್ಮ ಯಾವ ಥರ ಭಯ ಪಡ್ಕೊಂಡ್ರೆ ಕ್ರೇಜಿಯಾಗಿ ಭಯಪಟ್ಟು ಮಾಮ್ಸ್ ಏನಾಯ್ತು ಮಾಮ್ಸ್? ಎಲ್ಲಾರು ನೋಡ್ಬೇಕಿದ್ದು, ನೀವು ಯಾರು ನೋಡ್ತಿದ್ರು ಅಂತ. ಅಮ್ಮ ಹೆಂಗಿತ್ತು? ಕೈ ನಮ್ಮ ಬಾಬಾ ವಯಸ್ಸಾಯ್ತಲ್ಲ, ಫುಲ್ ಡ್ರೈವ್ ಆಗ್ಬಿಟ್ಟವ್ರೆ. ಹಾಯ್ ಆರಾಮ? ನಮ್ಮನ್ನ ಕೇಳೋಣ ಎಕ್ಸ್ಪ್ರೆಸ್. ಸುಮ್ಮನೆ ಹೆಂಗಿತ್ತಮ್ಮ? ಜಿಯೋ ಬೈಕ್ ಬಂತ? ನಾನು ಕುಶಾನಿನ ಎತ್ಕೊಂಡು ಹೆಂಗೋ ಸುಮ್ಮನೆ. ಹಾಯ್ ಥ್ಯಾಂಕ್ ಯು. ತೊಗೊಳ್ಳಿ. ಸೊ ಗೈಸ್, ನಂಗೆ ಇನ್ನೂ ಗ್ಯಾಪ್ನೇ ಇದೆ. ನಾವು 3rd ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಅಪ್ಪ ಕರ್ಕೊಂಡ್ಬಂದಿದ್ರು ಗೈಸ್ ಇಲ್ಲಿಗೆ ವಂಡರ್ಲಾಗೆ. ಅವಾಗ ಚಿಕ್ಕ ವಯಸ್ಸಲ್ಲಿ. ಆಗ ನಾವು ಅಮ್ಮನ್ನ ನಮ್ಮ ಅಪ್ಪ ಕರೆದ್ರು, ಬಾ ಇದಕ್ಕೆ ಹೋಗೋಣ ಅಂತ. ಅವಾಗ ನಮ್ಮ ಬರೋಕ್ಕಾಗಿಲ್ಲ, ಬಂದಿಲ್ಲ ನಮ್ಮ ಅಮ್ಮ. ಆದರೆ ಈ ಸೈಡ್ ನಾನು ಮಾಡಿದ್ದೀನಿ ನೋಡು. ನಿಂಗೆ ಗಂಡ ಮಾಡಿಲ್ದಿರೋದು ನಾನು ಹಿಂಗೆ ಮಾಡಿದ್ದೀನಿ, ಕರ್ಕೊಂಡು ಹೋಗಿದ್ದೀನಿ. ಅದು ನಾನು, ಇದು ನೀನು, ಇದು ನಿನ್ನ ತಮ್ಮ, ಇದು ಗುಣವು, ಇದು ನೀನು. ನೋಡಿ ಹೆಂಗಿದ್ರೆ ಇಬ್ರು ನೋಡೋಕ್ಕೆ ಕ್ಯೂಟ್ ಆಗಿದ್ದೀರಲ್ಲ. ಇವಾಗ ಲಂಚ್ ಮಾಡೋದಕ್ಕೆ ಬಂದಿದ್ದೀವಿ. ಇದು ಲಂಚ್ ಕೌಂಟ್ರು. ಏನು ಬೇಕೋ ತೊಗೊಂಡು ತಿನ್ಬೋದು, ಬಟ್ ಪೇ ಮಾಡಬೇಕು. ಇವಾಗ ಅಡ್ವೆಂಚರ್ ಟ್ರೈ ಮಾಡೋದಕ್ಕೆ ಟಾಪ್ ಫ್ಲೋರ್ ಹೋಗ್ತಿದ್ದೀವಿ, 13ನೇ ಫ್ಲೋರ್ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಕುಶಾನಿ ಮೇಲೆ ನೀನು ತಳ್ಬಿಡ್ತೀನಿ ಕೆಳಗಡೆ ಹೋಗಿ. ನೀನು ಫೋನು ಫೋನ್ ಬೇಕಾ ನಿನಗೆ? ಫೋನ್ ಇಟ್ಕೊಂಡು ಏನು ಮಾಡ್ತೀಯಾ? ನೋಡಲಿ, ವಾವ್, ಇಡೀ ರಾಮನಗರ ಬಿಡ್ದಿನೇ ಕಾಣುತ್ತೆ ನೋಡಿ ಇಲ್ಲಿಂದ. ಇಡೀ ವಂಡ್ರಲ್ಲ ಪ್ರತಿಯೊಂದೂ ಇಲ್ಲಿಂದ ಕಾಣುತ್ತೆ ವ್ಯೂ ಇಂದ. ಕ್ರೇಜಿ ವ್ಯೂ ಇದಂತೂ. ವಾವ್. ಅಮ್ಮ ಇವಾಗ ನಿನ್ನ ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ನಿಲ್ಸ್ಬಿಟ್ಟು ಕೆಳಗೆ ಬೀಳ್ಸ್ಬಿಡ್ತಾರೆ. ಓಕೆನಾ? ಇವಾಗ ಅಲ್ಲಿ ಇಟ್ಕೊಂಡು ನೋಡ್ಬೇಕು ನಿಮ್ಮ ಮುಂದಗಡೆ ಗೈಸ್. ಇವಾಗ ಇದನ್ನು ಕೆಳಗೆ ತಳ್ತಾರೆ ಕೆಳಗಡೆ ನಮ್ಮನ್ನ. ಇವಾಗ ಕೆಳಗಡೆ ಹೋಗಿ ಮೇಲೆ ಬರ್ಬೇಕು ನಾವು ಇವಾಗ. ಬಾರೆ ಕುಶಾನಿ. ಹಾಂ ಹೋಗೋಣ, ರೆಡಿ. ಇವಾಗ ಕೆಳಗಡೆ ಹೋಗ್ತೀವಿ, ಕೆಳಗಡೆ ಫುಲ್ ಡೌನ್ ಹೋಗ್ತೀವಿ ಇವಾಗ. ಡೌನು. ಹಾಂ ಬೀಳ್ತೀವಿ. ಇನ್ನು ಹೋಗ್ಲಿ ಪರವಾಗಿಲ್ಲ. ಅಯ್ಯೋ ವಾವ್, ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಲ್ಲಮ್ಮ. ಚೆನ್ನಾಗೈತೆ ಒಂಥರ. ಆ್ಯಕ್ಚುಲಿ ಇದೇನು ಅಷ್ಟು ಸ್ಕೇರಿ ಇದ್ದಿಲ್ಲ, ಆರಾಮಾಗಿ ಹೋಗಿ ಬಂದ್ವಿ. ಇದೆ ಇವಾಗ ಇಲ್ಲಿ ಹೋಗ್ತೀವಿ ನಾವು ಮೇಲ್ಗಡೆ, ಜೈಂಟ್ ವೀಲು. ಸೊ ಇದು ವಂಡ್ರಾದಲ್ಲೇ ಟಾಪೆಸ್ಟು. ಇದು ನಮ್ಮ ವಂಡ್ರಲಾನ ಎಲ್ಲಿಂದ ಬೇಕಾದ್ರೆ ನೋಡ್ಬೋದು. ಇದು ಒಂದು ವೀಲಿಂದ ಅಷ್ಟೇ. ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ವಂಡ್ರಲಾ ಅಂತಂದರೆ ಆ ವೀಲು. ಇಷ್ಟು ಫುಲ್ಲು ವಂಡ್ರಲ್ಲ, ಇಲ್ಲಿಂದ ಇಲ್ಲಿವರೆಗೂ ಇದೆ ಫುಲ್ಲು. ನೋಡಿ ಇಲ್ಲಿ ವೇವು, ಝೂಮ್ ಹಾಕ್ತೀನಿ ವೇವ್ ಪೂಲ್ಗೆ. ಎಲ್ಲ ಆಟ ಆಡ್ತಾವ್ರೆ. ಇವಾಗ ಮಾಡ್ತಾರೆ.
ಲಾಕ್ ಒಂದು ತೆಗೆಯೋದಕ್ಕೊಂದು ಚಾನ್ಸೇ ಇಲ್ಲ. ಅವ್ರ ಕೆಳಗಡೆ ಬಂದ್ಮೇಲೆ ಅವರೇ ಕೆಳಗೆ ಬಂದು ಅವ್ರು ತೆಗಿಬೇಕು. ನಾವಿಲ್ಲೇ ಲಾಕ್ ಆಗ್ಬಿಡ್ತೀವಿ ಗೈಸ್. ನೋಡಿ ಲಾಕ್ ಇಲ್ಲ, ಯಾಕೆ ಗೊತ್ತಾ, ಇದು ತುಂಬ ಹೈಟ್ ಹೋಗುತ್ತೆ ಗೈಸ್. ಅಕಸ್ಮಾತ್ ಯಾರೋ ಬ್ರೇಕಪ್ ಬಾಯ್ಸ್ ಬಂದರೆ, ಬ್ರೇಕಪ್ ಗರ್ಲ್ಸ್ ಬಂದರೆ, ಆ ಡಿಪ್ರೆಷನಲ್ಲಿ ಲಾಕ್ ತೆಗ್ಬಿಟ್ಟು ಕೆಳಗೆ ಹೋಗ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಸೂಸೈಡ್ಗಳಾಗ್ಬಿಡುತ್ತೆ. ಸೊ ಅದಕ್ಕೇ ಅವರು ಲಾಕ್ನ ತೆಗೆದಿಕ್ಬಿಟ್ರು. ಹೊರಗಡೆ ಲಾಕ್ ಇಲ್ಲ, ಆಚೆನೇ ಲಾಕ್. ಗೈಸ್ ಕಮ್ಮಿ ಅಂದರೂ ನಾವು ಒಂದು 300 ಅಡಿ ಮೇಲೆ ಅಡಿದೀವಲ್ಲಮ್ಮ. ಎಂತ 300 ಅಡಿನೋ? ನೀನು ಜಾಸ್ತಿ ಇದೀವಾ? 300 ಅಡಿ ಇದ್ರೆ ಎಷ್ಟು ಅನ್ಕೊಂಡ್ಬಿಟ್ಟಿದ್ದೀವಿ? ಜಾಸ್ತಿ ಇದೀವಿ ಇನ್ನ. ಎಷ್ಟು 1000 ಅಡಿ ಇದೀವಾ? ಇದೀವಿ ಹೇಳು, ಹೆಚ್ಚು ಕಮ್ಮಿ. ಗೈಸ್ ಒಂದು 1000 ಅಡಿ ಮೇಲೆ ಅಡಿದೀವಿ. ನೋಡಿ ನ್ಯಾಚುರಲ್ ಗಾಳಿ ಬರ್ತಿದೆ ನಮಗೆ. ಫ್ಯಾನು, ಎ ಸಿ ಏನು ಬೇಡ. ಗಾಳಿ ಹೆಂಗೆ ಬರ್ತೀವಿ ಕ್ವಶನ್? ನ್ಯಾಚುರಲ್ ಗಾಳಿ. ನೋಡಿ ಇಲ್ಲಿ ಮೈಸೂರು ಬೆಂಗಳೂರು ಹೈವೇ ರೋಡು, ಮೈಸೂರು ಬೆಂಗಳೂರು ಹೈವೇ ರೋಡ್ ನೋಡಿ ಗೈಸ್, ಕಾಣಿಸ್ತಿದ್ಯಾ? ನೋಡಿ ಅದೇ ಮೈಸೂರು ಬೆಂಗಳೂರು ಹೈವೇ ರೋಡು. ಅಲ್ಲಿಂದ ಇಲ್ಲಿಗೆ ಝೂಮ್ ಔಟು ಹೆಂಗೆ 13 Pro Max ಗೈಸ್. ಇದು ನೋಡಿ ಗೈಸ್ ರೋಲೋ ಕೋಸ್ಟರು, ಡೆಡ್ಲಿಯೆಸ್ಟ್ ಗೇಮ್ ಗೈಸ್ ಇದಂತೂ. ತುಂಬ ಭಯ ಆಗುತ್ತೆ. ಮೀಟ್ರ್ ಮಾತ್ರ ಹೋಗ್ಬೇಕು ಅಲ್ಲಿಗೆ. ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಹೆವಿ ಕ್ರೌಡ್ ಇದೆ. ಫಾಸ್ಟಾಗಿ ತೊಗೊಂಡಿದ್ದೀನಿ, ಬಟ್ ಆದರೂ ಕ್ರೌಡ್ ಇದೆ, ಫಾಸ್ಟಾಗೆ ಕ್ರೌಡ್ ಇದೆ. ನೋಡೋಣ, ಅಕಸ್ಮಾತ್ ಟೈಮ್ ಸಿಕ್ಕರೆ ಅಲ್ಲಿ ಹೋಗ್ತೀನಿ, ಇಲ್ಲ ಅಂತಂದರೆ ಅದು ಕ್ಯಾನ್ಸಲ್ ಮಾಡ್ತೀನಿ. ಹೋಗೋಣ ಕುಶಾನಿ ಕೆಳಗಡೆ. ಉಯ್ 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 ಉಯ್. ವಂಡರ್ಲಾದಲ್ಲಿ ಇದೇ ಗೇಮ್ ಬಿಟ್ಟಿದ್ದು. ಆ ಗೇಮ್ ಆಡಕ್ಕೆ ಹೋಗ್ಬಿಟ್ಟೆ ಅದು ಮುರಿದೋಗಿ ಒಂದು 10 ಜನ ತೀರೋಗ್ಬಿಟ್ಟಿದ್ರು. ಒಬ್ಬ 10 ಜನಕ್ಕೆ ಇಂಜೂರ್ಡ್ ಆಗಿತ್ತು. ಸೊ ಇದು ಡೆಡ್ಲಿಯೆಸ್ಟ್ ಗೇಮ್ ಇಲ್ಲಿ ಮಾಡ್ತಾ ಇದ್ದು. ಆ ಗೇಮ್ ಮಾಡೇನೆ ಎಷ್ಟೋ ಜನ ಹೋಗಿದ್ದು ಇಲ್ಲಿಂದ ಮುರಿದೋಗ್ಬಿಟ್ಟದ್ದು. ಹೆಂಗಿತ್ತು? ಚೆನ್ನಾಗಿತ್ತು, ನನಗಿದ್ ಭಯ ಆಗಲ್ಲ. ವಾಟರ್ ಸ್ಪ್ಲಾಶ್ ಮಕ್ಕಳಾಡೋ ಥರ ಇದು ಕ್ರೇಜಿ ಆಗಿತ್ತು. ಆ್ಯಕ್ಚುಲಿ ವಂಡರ್ಲಾ ಅಂತಂದ್ರೆ ಇದು, ಈ ಗೇಮ್ ಇಲ್ಲ ಅಂತಂದ್ರೆ ವಂಡರ್ಲಾ ಇಲ್ಲ ಆ ಥರ. ಇವಾಗ ಕುಶಾನಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ವೇರ್ ಹಾಕೊಂಡಿದ್ದಾಳೆ. ಇವಾಗ ಇದನ್ನ ಹಾಕೊಂಡು ಅಲ್ಲಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಹೋಗ್ತೀವಿ. ಹಾಂ, ಲೆಟ್ಸ್ ಗೋ, ಕಮ್ ಕಮ್. ಆಯ್ತು, ಒಂದ್ಸರಿ ಟ್ರೈ ಮಾಡಲಾ? ಯಾಕೆ? ಒಂದ್ಸರಿ ಟ್ರೈ ಮಾಡಕ್ ಬಿಡ್ರಿ ನಮಗೆ. ಆಬಾಲ್ ಕೊಡ್ರಿ, ಆಬಾಲ್ ಚೆನ್ನಾಗಿ ಹೋಯ್ತು ಅವಾಗಲೇ. 2 ಚೆನ್ನಾಗಿ ಹಾಕಿದ್ರು ಗೈಸ್. ಇವಾಗ 2 ಬಾಲ್ ಹಾಕ್ಬೇಕಂತೆ. ನೋಡೋಣ ಹಾಕ್ತೀನಿ ಇಲ್ವ ಅಂತ ಗೊತ್ತಾಗುತ್ತೆ. RCB ಟೀಮಲ್ಲಿ ಇದೆಯಾ ಗೈಸ್? ನಾವು CSK ಅಲ್ಲ, ನಾವು RCB ಗೈಸ್. ಅದಕ್ಕೆ ರೆಡ್ ಹಾಕ್ತೀನಿ. ಇಲ್ಲಿ ದಾಟಿದ್ರೆ ಏನಾಗುತ್ತೆ? ಇಲ್ಲಿಂದಾನೆ ಹಾಕ್ಬೇಕು. ನೀವು ಬಂದು ಹಾಕಿ ಒಂದ್ಸಲ ನೋಡೋಣ. ಟ್ರೈ ಮಾಡ್ತೀನಿ. ಆಯ್ತು ಕೊಡಿ. ಟ್ರಯಲ್ ಆಯಿತು, ಮುಗ್ದೆ ಹೋಯ್ತಾ? ಆಯ್ತು, ಟ್ರಯಲ್ ಮಾಡ್ತೀನಿ. ತುಂಬ ಕಷ್ಟ ಇದೆ ಗೈಸ್ ಇದು. ಅಷ್ಟೇ, ನಾನು ನೋಡೋಣ ಅಂತ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಗೈಸ್. ನಮ್ಮ ಅಮ್ಮ ಆಡ್ತಾರೋ ನೀವು ಗೈಸ್. ಪಾಪ ಅವ್ರು ಹೇಳ್ಕೊಡ್ತಾರೆ ಹೆಂಗೆ ಆಡೋದು ಅಂತ. ಏನು ಕುಶಾನಿ, ನಿಮ್ಮ ಅಜ್ಜಿ ಗೆದ್ಬಿಟ್ರು ಗೈಸ್. ನಮ್ಮ ಅಮ್ಮ ಫೈನಲಿ ಗೆದ್ಬಿಟ್ರು ಗೈಸ್. ಇದು ಸೂಪರ್ ಅಮ್ಮ, ಕಂಗ್ರ್ಯಾಚುಲೇಷನ್ಸ್, ಕಂಗ್ರಾಟ್ಸ್. ವೆರಿ ಗುಡ್. ಅವ್ರು ಹೇಳ್ಕೊಟ್ಟಿದ್ದಾರೆ, ಹಾಕಿದ್ದೀನಿ, ಅದಕ್ಕೆ ನಿಂಗೆ ಗೆದ್ದಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಕುಶಾನಿ, ನಿನಗೆ ಗೊಂಬೆ ಅದು. ಹಾಂ, ಏನು ಯೂನಿಕಾರ್ನ್ ಕೊಡಲ್ಲ ಅವರು, ಅದೊಂದೇ ಕೊಡೋದು. ಬಾ ನೋಡಲ್ಲಿ ಎಷ್ಟು ಚೆನ್ನಾಗಿರೋ ಗೊಂಬೆ ಸಿಕ್ಕಿದೆ ನಿನಗೆ. ವಾವ್, ಸೂಪರ್ ಗೊಂಬೆ ಸಿಕ್ಕ ಕುಶಾನಿ ನಿನಗೆ. ನಡಿ 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 ನಡಿ. ಕುಶಾನಿ ಫುಲ್ ಖುಷಿ ಆಗ್ಬಿಡಲ್ ಗೈಸ್ ಗೊಂಬೆ ನೋಡ್ಬಿಟ್ಟು. ಫ್ರೆಂಡ್ ನೋಡಿ ಗೈಸ್, ಕುಶಾನಿ ಫ್ರೆಂಡು ನೋಡ್ರಿ. ಕುಶಾನಿ ಫ್ರೆಂಡಿಗೆ ಇವಾಗ ಆಯ್ ಮಾ ಕುಶಾನಿ. ಏ ಏನು ಮಾಡಲ್ಲಪ್ಪ, ಭಯ ಪಡ್ತಾವಳೆ. ನೋಡಿ ಹೆಂಗಿತ್ತು? ಸೂಪರಾ? ಸೂಪರ್ ಅನ್ನು ಸೂಪರ್ ಅನ್ನು ಅವಳೇ ತಪ್ಪಿಡ್ತಾನೆ ಕೈ. ಕುಶಾನಿ ಮತ್ತೆ ಹೋಗೋಣ, ಮತ್ತೆ ಹೋಗೋಣ, ಹೇಳ ಮತ್ತೆ ಹೋಗೋಣ. ಜಂಪ್ ಹೊಡ್ಬೇಕಂತ ಹೇಳಿ. ಇವಾಗ ಜಂಪ್ ಹೊಡಿದ್ಯಾ? ರೆಡಿ, ಜಂಪ್ ಹೊಡಿದ್ಯಾ?
ಗೈಸ್ ಫೈನಲಿ ಕುಶನ್ ಸ್ವಿಮ್ಮಿಂಗ್ ಮಾಡ್ತಿ ಅವಳು ಫುಲ್ ಜಾಲಿ ಮಾಡ್ತಿ ಅವಳಿಗೆ ವಂಡರ್ಲಾ ಡೇನ ಹಿಂಗೆ ಎಂಡ್ ಮಾಡ್ತಿದ್ದೀವಿ. ಟೋಟಲ್ ನೋಡಿ ಗೈಸ್ 53 ಅಡ್ವೆಂಚರ್ ಗೇಮ್ಗಳಿದಾವೆ. ಯಪ್ಪ ಟೋಟಲ್ ಒಂದು 75 ಗೇಮ್ಗಳಿದಾವೆ ಗೈಸ್. ಇಲ್ಲಿ 75 ಗೇಮ್ ಮಾಡೋದಕ್ಕೆ ಕಮ್ಮಿ ಅಂತಂದ್ರೂ ಒಂದು 2 ಡೇಸ್ ಬೇಕಿಲ್ಲಿ. ಇಷ್ಟು ಕವರ್ ಮಾಡೋದಕ್ಕಾಗಲ್ಲ ಒಂದು ದಿವಸದಲ್ಲಿ.